ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣ ಆದ ನಂತರ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. ಸಂಭ್ರಮಾಚರಣೆ, ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಆದಂತ ದುರಂತದ ನಂತರ ಸೇಫ್ಟಿ ಇಲ್ವಾ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವ ಮೈದಾನದ ಮೇಲೆ ಗ್ರಹಣ ಬಡಿದಂಗಿದೆ. ಪೊಲೀಸ್ ಆಯುಕ್ತರ ನೇತೃತ್ವದ ಸಭೆಯಲ್ಲಿ ಆಗಿದ್ದು ಏನು? ಆ ಒಂದು ಇಲಾಖೆ ಅನುಮತಿಗೆ ಅಪಸ್ವರ ಎತ್ತಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಸ್ವಾಮಿ ಭವಿಷ್ಯದ ಬಿಗ್ ಸ್ಟೋರಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. ಆರ್ಸಿಬಿ ಸಂಭ್ರಮಾಚರಣೆ ದುರಂತದ ಬಳಿಕವೂ ಕೂಡ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಕ್ರಿಕೆಟ್ ಆಯೋಜನೆಗೆ ಮೈದಾನ ಸಿದ್ಧವಾಗ್ತಾ ಇದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಈಗ ಗ್ರಹಣ ಬಿದ್ದಂಗೆ ಕಾಣಿಸ್ತಾ ಇದೆ, ಗ್ರಹಣ ಎರಗಿದ ಹಾಗೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ನಡೆದಂತಹ ಮೀಟಿಂಗ್ ಇತ್ತಲ್ಲ, ಆ ಮೀಟಿಂಗ್ ನಲ್ಲಿ ಏನೇನು ಚರ್ಚೆ ಆಯಿತು? ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸೇಫ್ ಇಲ್ವಾ? ಎಷ್ಟೋ ಪಂದ್ಯಗಳಾಗಿದೆ ಆ ಕ್ರೀಡಾಂಗಣದಲ್ಲಿ, ಆದ್ರೆ ದುರಂತ ಆದ ನಂತರ, ಆರ್ಸಿಬಿ ಕಾಲ್ತುಳಿತ ದುರಂತ ಆದ ನಂತರ ಈ ಪ್ರಶ್ನೆ ಮಾಡೋದಕ್ಕೆ ಕಾರಣ ಏನು? ರಂಜಿತ್, ಆರ್ಸಿಬಿ ಕಾಲ್ ತುಳಿದ ನಂತರ ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯ ಏನು ಆಡಿಲ್ಲ. ಯಾಕಂದ್ರೆ ಒಂದ್ ಕಡೆ ಇಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತು ಮತ್ತು ಲೋಕಲ್ ಪಂದ್ಯಗಳು ಇಲ್ಲಿ ಯಾವುದೇ ನಡೆದಿಲ್ಲ. ಹೀಗಾಗಿ ಒಂದ್ ಕಡೆ ಕೆಸಿ ಏನು ಎಲೆಕ್ಷನ್ ನಡೀತು, ಆ ಒಂದು ಎಲೆಕ್ಷನ್ ಅಲ್ಲಿ ಸಹ ಏನು ವೆಂಕಟೇಶ್ ಪ್ರಸಾದ್ ಟೀಮ್ ಅವರು ಗೆಲುವಾಯ್ತು. ಅದಾದ ನಂತರ ಇದೀಗ ಚಟುವಟಿಕೆ ಗದಿಗೆರೆದಿದೆ. ಒಂದ್ ಕಡೆ ಇಲ್ಲಿ ಪಂದ್ಯಗಳನ್ನ ಆಡಿಸಬೇಕೆಂಬುದು ಒಂದ್ ಕಡೆ ಮುಂದಾಗಿದ್ದಾರೆ. ಡಿಸಿಎಂ ಅವರನ್ನ, ಸಿಎಂ ಅವರ ಮತ್ತು ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. ಡಿಸಿಎಂ ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಬಾರಿ ಐಪಿಎಲ್ ಇಲ್ಲೇ ನಡೆಯುತ್ತೆ ಎಂಬುದು. ಒಂದ್ ಕಡೆ ಕಾರಣಾತ್ಮಕವಾಗಿ ಸೂಕ್ತ ಭದ್ರತೆಯಿಂದ ಈ ಒಂದು ಐಪಿಎಲ್ ಮಾಡೇ ಮಾಡ್ತು ಒಂದ್ ಕಡೆ ಡಿಸಿಎಂ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ಸಹ ಇಲ್ಲಿ ನಡೀಬೇಕೆಂಬುದು ಒಂದ್ ಕಡೆ ಈ ಒಂದು ಹೊಸ ಅಧ್ಯಕ್ಷರ ಒಂದ್ ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ಚರ್ಚೆ ನಡೀತಿದೆ. ಒಂದ್ ಕಡೆ ಬಿಸಿಸಿಐಗೆ ಮನವಿ ಸಹ ಮಾಡಿದ್ದಾರೆ. ಸರ್ಕಾರದಿಂದ ಒಂದ್ ಕಡೆ ಮನವಿ ಸಹ ಸಲ್ಲಿಕೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಹಳೆಯ ಕ್ರೀಡಾಂಗಣ, ತುಂಬಾ ಇತಿಹಾಸ ಇದೆ, ಬಟ್ ರಿನಿವೇಷನ್ ಮಾಡಬೇಕಾಗುತ್ತೆ. ಒಂದ್ ಕಡೆ ಕಮಿಟಿ ರಚನೆ ಆಗಿತ್ತು. ಆ ಕಮಿಟಿಯಲ್ಲಿ ಸುಮಾರು ಒಂದು 17ರಿಂದ 20ಕ್ಕೂ ಹೆಚ್ಚು ಪ್ರಮುಖ ಅಂಶಗಳನ್ನ ನೀಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನಿವೇಷನ್ ಯಾವ ರೀತಿ ಮಾಡಬೇಕೆಂಬುದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಐಪಿಎಲ್ ಮ್ಯಾಚ್ ನಡೆಯಬಹುದು ಎಂಬುದು ಹೇಳಲಾಗ್ತದೆ. ಒಂದ್ ಕಡೆ ಡಿಸಿಎಂ ಅವರು ಹೇಳ್ತಾರೆ ಮತ್ತು ಕಮಿಟಿಯವರು ಇದೆಲ್ಲ ಬದಲಾವಣೆ ಮಾಡಬೇಕು ಮೊದಲು ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಮತ್ತೊಂದ್ ಕಡೆ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಈ ಒಂದು ಪಂದ್ಯ ಅಂದ್ರೆ ಆರ್ಸಿಬಿ ಪಂದ್ಯಗಳು ಇಲ್ಲೇ ನಡೀಬೇಕು, ಬೇರೆ ಕಡೆ ಶಿಫ್ಟ್ ಆಗಬಾರದು ಎಂಬುದು ಕಡೆ ಒತ್ತಾಯವಾಗಿದೆ. ಯಾಕಂದ್ರೆ 25,000 ಮಿನಿಮಮ್ ಸ್ಟೇಡಿಯಂ ಇದು. ಹೀಗಾಗಿ ಸಾಕಷ್ಟು ಜನ ಆರ್ಸಿಬಿ ಅಭಿಮಾನಿಗಳು 25 50,000ಕ್ಕೂ ಹೆಚ್ಚು ಜನ ಬಂದು ಪಂದ್ಯನ ವೀಕ್ಷಣೆ ಮಾಡ್ತಿದ್ದಾರೆ. ಹೀಗಾಗಿ ಸೂಕ್ತ ಭದ್ರತೆಯಲ್ಲಿ ಈ ಬಾರಿ ಪಂದ್ಯ ನಡೀಬೇಕಾಗುತ್ತೆ. ಬಟ್ ಇನ್ನೂ ಗೊಂದಲ ಇದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತು ಹೊಸ ಕಮಿಟಿ ಇನ್ನು ಗೊಂದಲ ಮೂಡಿದೆ. ಹೀಗಾಗಿ ತುಂಬಾ ಕುತೂಹಲ ಆಗಿದೆ. ಆದ್ರೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ ಈ ಒಂದು ಪಂದ್ಯಗಳು ಇಲ್ಲಿ ನಡೆಯಬಾರದು, ಈ ಒಂದು ಸ್ಟೇಡಿಯಂ ಬೇರೆ ಕಡೆ ಶಿಫ್ಟ್ ಆಗ್ಬೇಕಂತ. ಇಲ್ಲಿ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಸರ್ಕಾರ ಮತ್ತು ಹೊಸ ಅಧ್ಯಕ್ಷರು ಈ ಬಾರಿ ಐಪಿಎಲ್ ಇಲ್ಲೇ ನಡೆಸಲು ಮುಂದಾಗ್ತಿದ್ರೆ ಏನ್ ಹೇಳ್ತಾರಂತ? ನಾನು ಈಗಾಗಲೇ ಇದ್ರ ಬಗ್ಗೆ ಹಿಂದೆ 11 ಜನ ಸತ್ತೋಗಿರೋದು ಮತ್ತೆ ಎಲ್ಲ ಅಮಾಯಕರು ಸತ್ತಿರು, ಯಾರು ಸೆಲೆಬ್ರಿಟಿ ಮಕ್ಕಳು ಯಾರು ಸತ್ತಿಲ್ಲ. ಸೊ ಅದಕ್ಕೋಸ್ಕರ ಬರೀ ಅವರು ಅಮಾಯಕರು ಸತ್ತಿರೋದ್ರಿಂದ ಅವ್ರಿಗೆ ಇರೋ ಪರಿಹಾರ ಅವ್ರಿಗೆ ಏನ್ ಕಟ್ಕೊಡ್ಬೇಕು ಅದು ಕಟ್ಕೊಡ್ಲಿ. ಜೊತೆಗೆ ಇಲ್ಲಿ ಕಬ್ಬನ್ ಪಾರ್ಕ್ಗೆ ಸುಮಾರು ಒಂದು 3ರಿಂದ 4 ಕೋಟಿ ನುಕ್ಸಾನ ಇದೆ. ಈಗಾಗಲೇ ಕೋರ್ಟಲ್ಲಿ ಕೇಸ್ ಹಾಕಿದೆ. ಕೋರ್ಟ್ ಇನ್ನು ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ನಾವು ಇವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರ್ತಕ್ಕಂಥ ಇವಾಗ ಯಾರು ಇರ್ತಕ್ಕಂಥ ಅಧ್ಯಕ್ಷ ಆಗ್ಲಿ ಅಥವಾ ಸೆಕ್ರೆಟರಿ ಆಗ್ಲಿ ಈಗಾಗಲೇ ಅವರೆಲ್ಲ ಅರೆಸ್ಟ್ ಆಗಿ ಮತ್ತೆ ಅವರೆಲ್ಲ ಬೇರೆ ಮೇಲೆ ಬಂದಿದ್ದಾರೆ. ಜೊತೆಗೆ ಈಗ ನಮ್ಮ ಕನ್ನಡದವರು ವೆಂಕಟೇಶ್ ಪ್ರಸಾದ್ ಬಂದಿದ್ದಾರೆ, ನಾವು ಅವ್ರಿಗೆ ಸ್ವಾಗತ ಬಯಸ್ತೀವಿ. ಆದ್ರೆ ಇಲ್ಲಿ ಇರೋದು 25,000 ಕೆಪಾಸಿಟಿ. 25,000 ಕೆಪಾಸಿಟಿಗೋಸ್ಕರ ನೀವು ಲಕ್ಷಾಂತರ ಜನ ಬಂದು ಅಭಿಮಾನಿಗಳು ನೋಡ್ತಾರೆ. ಇವಾಗ ಈಗಾಗಿರೋ ಅನಾಹುತ ಮುಂದೆ ಆಗಬಾರ್ದು ಅಂತ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ಈಗಾಗಲೇ ಬೇರೆ ಕಡೆ ಸೂರ್ಯ ಸಿಟಿ ಕಡೆ ಏನೋ ಶಿಫ್ಟ್ ಮಾಡ್ಕೊಂಡು ಅಲ್ಲೊಂದು 100 ಎಕರ್ಸ್ ಏನೋ ತಗೊಂಡು ಅದು ಶಿಫ್ಟ್ ಮಾಡ್ಕೊಂಡೋಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಇದಕ್ಕಿಂತ ಐಷಾರಾಮಿ ಕಟ್ಲಿ, ಇನ್ನೂ ಭದ್ರತೆ ಕಟ್ಲಿ, ಇನ್ನೂ 1 ಲಕ್ಷ ಅಲ್ಲ 1 ಲಕ್ಷ ಜನ ಕೆಪಾಸಿಟಿ ಆಗಿ ಕಟ್ಲಿ ಅಂತ ನಾನು ಅವ್ರಿಗೆ ಬಯಸ್ತೀನಿ. ಜೊತೆಗೆ ಎಲ್ಲಾ ತರ ಭದ್ರತೆನೂ ಕೊಡ್ಲಿ. ಇಲ್ಲಿ ಯಾವ ಭದ್ರತೆನೂ ಇಲ್ಲ, ಎಲ್ಲ ಇಲ್ಲಿ ಸಿಟಿ ಸೆಂಟ್ರಲ್ ಇರೋದು. ಸಿಟಿ ಸೆಂಟ್ರಲ್ ಇರೋದ್ರಲ್ಲಿ ಇವಾಗ ಒಂದು ಇಕ್ಕಟ್ಟು, ಎಲ್ಲ ಟ್ರಾಫಿಕ್ಗೂ ತೊಂದರೆ ಆಗುತ್ತೆ. ಮತ್ತೆ ಕಬ್ಬನ್ ಪಾರ್ಕ್ಗೆ ಬರೋ ವೆಹಿಕಲ್ಗಳು ಕಬ್ಬನ್ ಪಾರ್ಕ್ ಅಲ್ಲಿ ಪಾರ್ಕ್ ಮಾಡ್ತಾರೆ, ಕಬ್ಬನ್ ಪಾರ್ಕ್ನು ಹಾಳು ಮಾಡುತ್ತೆ ಅಂತ ನಾನು ಹೇಳ್ತೀನಿ.
ರಂಜಿತ್ ನೋಡ್ತಿರ್ಬೋದು, ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಸಹ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಗ್ರೌಂಡ್ ಅಲ್ಲಿ ಪಂದ್ಯವನ್ನ ನಡೀಬಾರದು, ನಾವು ಕೋರ್ಟ್ಗೆ ಹೋಗ್ತಿದ್ವಿ, ಈಗಾಗಲೇ ಕೋರ್ಟ್ ಅಲ್ಲಿ ಈ ಒಂದು ವಿಚಾರಣೆ ಇದೆ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಕ್ರೀಡಾಂಗಣ ಚಿಕ್ಕದಿದೆ, ಸಾಕಷ್ಟು ಸಿಟಿ ಒಳಗಡೆ ಇದೆ ಈ ಒಂದು ಗ್ರೌಂಡ್, ಹೀಗಾಗಿ ಬೇರೆ ಕಡೆ ಶಿಫ್ಟ್ ಆಗ್ಲೇಬೇಕು. ಈ ಬಾರಿ ಈ ಒಂದು IPL ಪಂದ್ಯ ಇಲ್ಲಿ ನಡೆಯಬಾರದು ಅಂತ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಬಟ್ RCB ಅಭಿಮಾನಿಗಳು ಮಾತ್ರ IPL ಪಂದ್ಯ ಇಲ್ಲಿ ನಡಿಬೇಕಂತ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ಸರ್ಕಾರ ಹಂತದಲ್ಲಿದೆ, ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ರಂಜಿತ್. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣ ಆದ ನಂತರ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. ಸಂಭ್ರಮಾಚರಣೆ, RCB ಸಂಭ್ರಮಾಚರಣೆ ವೇಳೆ ಆದಂತ ದುರಂತದ ನಂತರ ಸೇಫ್ಟಿ ಇಲ್ವಾ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವ ಮೈದಾನದ ಮೇಲೆ ಗ್ರಹಣ ಬಡಿದಂಗಿದೆ. ಪೊಲೀಸ್ ಆಯುಕ್ತರ ನೇತೃತ್ವದ ಸಭೆಯಲ್ಲಿ ಆಗಿದ್ದು ಏನು? ಆ ಒಂದು ಇಲಾಖೆ ಅನುಮತಿಗೆ ಅಪಸ್ವರ ಎತ್ತಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಸ್ವಾಮಿ ಭವಿಷ್ಯದ ಬಿಗ್ ಸ್ಟೋರಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. RCB ಸಂಭ್ರಮಾಚರಣೆ ದುರಂತದ ಬಳಿಕವೂ ಕೂಡ ಸೇಫ್ಟಿ ಇಲ್ವಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಕ್ರಿಕೆಟ್ ಆಯೋಜನೆಗೆ ಮೈದಾನ ಸಿದ್ಧವಾಗ್ತಾ ಇದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಈಗ ಗ್ರಹಣ ಬಿದ್ದಂಗೆ ಕಾಣಿಸ್ತಾ ಇದೆ, ಗ್ರಹಣ ಎರಗಿದ ಹಾಗೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ನಡೆದಂತಹ ಮೀಟಿಂಗ್ ಇತ್ತಲ್ಲ, ಆ ಮೀಟಿಂಗ್ ನಲ್ಲಿ ಏನೇನ್ ಚರ್ಚೆ ಆಯ್ತು? ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸೇಫ್ ಇಲ್ವಾ? ಎಷ್ಟೋ ಪಂದ್ಯಗಳಾಗಿದೆ ಆ ಕ್ರೀಡಾಂಗಣದಲ್ಲಿ, ಆದ್ರೆ ದುರಂತ ಆದ ನಂತರ, RCB ಕಾಲ್ತುಳಿತ ದುರಂತ ಆದ ನಂತರ ಈ ಪ್ರಶ್ನೆ ಮಾಡೋದಕ್ಕೆ ಕಾರಣ ಏನು? ರಂಜಿತ್, RCB ಕಾಲ್ ತುಳಿದ ನಂತರ ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯ ಏನು ಆಡಿಲ್ಲ. ಯಾಕಂದ್ರೆ ಒಂದ್ ಕಡೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತು ಮತ್ತು ಲೋಕಲ್ ಪಂದ್ಯಗಳು ಇಲ್ಲಿ ಯಾವುದೇ ನಡೆದಿಲ್ಲ. ಹೀಗಾಗಿ ಒಂದ್ ಕಡೆ KC ಏನು ಎಲೆಕ್ಷನ್ ನಡೀತು, ಆ ಒಂದು ಎಲೆಕ್ಷನ್ ಅಲ್ಲಿ ಸಹ ಏನು ವೆಂಕಟೇಶ್ ಪ್ರಸಾದ್ ಟೀಮ್ ಅವರು ಗೆಲುವಾಯ್ತು. ಅದಾದ ನಂತರ ಇದೀಗ ಚಟುವಟಿಕೆ ಗದಿಗೆರೆದಿದೆ. ಒಂದ್ ಕಡೆ ಇಲ್ಲಿ ಪಂದ್ಯಗಳನ್ನ ಆಡಿಸಬೇಕೆಂಬುದು ಒಂದ್ ಕಡೆ ಮುಂದಾಗಿದ್ದಾರೆ. DCM ಅವ್ರನ್ನ, CM ಅವರ ಮತ್ತು ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. DCM ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಬಾರಿ IPL ಇಲ್ಲೇ ನಡೆಯುತ್ತೆ ಎಂಬುದು. ಒಂದ್ ಕಡೆ ಕಾರಣಾತ್ಮಕವಾಗಿ ಸೂಕ್ತ ಭದ್ರತೆಯಿಂದ ಈ ಒಂದು IPL ಮಾಡೇ ಮಾಡ್ತು ಒಂದ್ ಕಡೆ DCM ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಅಂತಾರಾಷ್ಟ್ರೀಯ ಸಹ ಇಲ್ಲಿ ನಡಿಬೇಕೆಂಬುದು ಒಂದ್ ಕಡೆ ಈ ಒಂದು ಹೊಸ ಅಧ್ಯಕ್ಷರ ಒಂದ್ ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ಚರ್ಚೆ ನಡೀತಿದೆ. ಒಂದ್ ಕಡೆ BCCIಗೆ ಮನವಿ ಸಹ ಮಾಡಿದ್ದಾರೆ, ಸರ್ಕಾರದಿಂದ ಒಂದ್ ಕಡೆ ಮನವಿ ಸಹ ಸಲ್ಲಿಕೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಹಳೆಯ ಕ್ರೀಡಾಂಗಣ, ತುಂಬಾ ಇತಿಹಾಸ ಇದೆ, ಬಟ್ ರಿನಿವೇಶನ್ ಮಾಡಬೇಕಾಗುತ್ತೆ. ಒಂದ್ ಕಡೆ ಕಮಿಟಿ ರಚನೆ ಆಗಿತ್ತು, ಆ ಕಮಿಟಿಯಲ್ಲಿ ಸುಮಾರು ಒಂದು 17ರಿಂದ 20ಕ್ಕೂ ಹೆಚ್ಚು ಪ್ರಮುಖ ಅಂಶಗಳನ್ನ ನೀಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನಿವೇಶನ್ ಯಾವ ರೀತಿ ಮಾಡಬೇಕೆಂಬುದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ IPL ಮ್ಯಾಚ್ ನಡೀಬಹುದು ಎಂಬುದು ಹೇಳಲಾಗ್ತದೆ. ಒಂದ್ ಕಡೆ DCM ಅವರು ಹೇಳ್ತಾರೆ ಮತ್ತು ಕಮಿಟಿಯವರು ಇದೆಲ್ಲ ಬದಲಾವಣೆ ಮಾಡಬೇಕು ಮೊದಲು ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ಕಡೆ ಗೊಂದಲ ಗೂಡಾಗಿದೆ. ಮತ್ತೊಂದ್ ಕಡೆ RCB ಅಭಿಮಾನಿಗಳು ಮಾತ್ರ ಈ ಒಂದು ಪಂದ್ಯ ಅಂದ್ರೆ RCB ಪಂದ್ಯಗಳು ಇಲ್ಲೇ ನಡಿಬೇಕು, ಬೇರೆ ಕಡೆ ಶಿಫ್ಟ್ ಆಗಬಾರದು ಎಂಬುದು ಕಡೆ ಒತ್ತಾಯವಾಗಿದೆ. ಯಾಕಂದ್ರೆ 25,000 ಮಿನಿಮಮ್ ಸ್ಟೇಡಿಯಂ ಇದು. ಹೀಗಾಗಿ ಸಾಕಷ್ಟು ಜನ RCB ಅಭಿಮಾನಿಗಳು 25 50,000ಕ್ಕೆ